ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಪಾಕಿಸ್ತಾನ ತಂಡ ನಮ್ಮ ಭಾರತದ ವಿರುದ್ಧ 6 ರನ್ಗಳ ಹೀನಾಯ ಸೋಲು ಕಂಡ ಬಳಿಕ ಪಂದ್ಯ ಮುಗಿದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಬಾಬಾ ರಾಜಂ ಏನು ಹೇಳಿದಾರಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪವರ್ ಪ್ಲೇನಲ್ಲಿ ಉತ್ತಮ ಬ್ಯಾಟಿಂಗ್ ಮಾಡಬಹುದಾಗಿತ್ತು. ಇನ್ನು ಪ್ರಮುಖ ಬ್ಯಾಟರ್ಗಳು ಹೆಚ್ಚು ಡಾಟ್ ಬಾಲ್ ಆಡಿದರೆ ಕೆಳ ಕ್ರಮಾಂಕದಲ್ಲಿ ಕಣಕ್ಕಿಳಿಯುವವರಿಂದ ಹೆಚ್ಚಿದ್ದನ್ನು ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಪಿಚ್ ಕೂಡ ಬ್ಯಾಟಿಂಗ್ಗೆ ಸಹಕಾರಿಯಾಗಿತ್ತು ಮತ್ತು ನಿಧಾನವಾಗಿದ್ದರೂ ಚೆಂಡು ಬ್ಯಾಟ್ಗೆ ಬರುತ್ತಿದ್ದವು. ಆದರೆ ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿಫಲ ಆದೆವು ಎಂದು ಬಾಬಾ ರಾಜಂ ಹೇಳಿದ್ದಾರೆ. ನಾವು 2 ಪಂದ್ಯಗಳಲ್ಲೂ ಸೋತಿದ್ದೇವೆ, ಇನ್ನೆರಡು ಪಂದ್ಯಗಳಲ್ಲಿ ಗೆಲ್ಲಬೇಕು. ಇನ್ನು USA ಮತ್ತು ಭಾರತದ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಸೋಲಿಗೆ ಕಾರಣವೇನು ಎಂಬುದು ಕೂತು ಚರ್ಚೆ ಮಾಡುತ್ತೇವೆ ಎಂದು ಬಾಬಾ ರಾಜಂ ಅವರು ಹೇಳಿದ್ದಾರೆ.